ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಕೊನೆಗೂ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಸಂಕಷ್ಟ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕಂದರೆ ನವದೀಪ್ ಮಗ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ವಿವೇಕ್ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ಚಾರು ಮತ್ತು ವಿವೇಕ್ನ ಮದುವೆ ಫಿಕ್ಸ್ ಆಗ್ತದೆ. ಆ ಕಡೆ ಮಾನ್ಯತಾ ವಿರುದ್ಧ ಸಿಡಿದೇಳಲೇಬೇಕಾಗಿದೆ ಚಾರು. ಹಾಗಿದ್ರೆ ಇಲ್ಲಿ ವಿವೇಕ್ ಮತ್ತು ಚಾರು ಒಂದು ಮದುವೆ ಫಿಕ್ಸ್ ಆಗ್ತಿದ್ದಾಗ ಇಲ್ಲಿ ರಾಮಾಚಾರಿ ಮಾಡೋದೇನು, ಈ ಕಡೆ ಚಾರು ಮಾಡ್ತಿರೋದೇನು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾರುಳನ್ನು ಮಾನ್ಯತಾ ಮನೆಗೆ ಕರೆಸ್ಕೋತಾರೆ. ಬಿಕಾಸ್ ಅವರು ನವದೀಪ್ ಜೊತೆ ಅವರ ಮಗನ ಜೊತೆ ತನ್ನ ಮಗಳು ಮದುವೆ ಮಾಡಿಸ್ಬೇಕು ಅನ್ನೋ ಪ್ರಪೋಸಲ್ನ ಕೊಟ್ಟಿರ್ತಾರೆ. ಆ ಕಡೆ ನವದೀಪ್ ಕೂಡ ಚಾರು ಮತ್ತು ಮಾನ್ಯತಾ ಹೆಸರಲ್ಲಿರ್ತಕ್ಕಂಥ 3,000 ಕೋಟಿ ಆಸ್ತಿ ತನ್ನ ಕೈವಶವಾಗಬೇಕು ಅನ್ನೋ ಕಾರಣಕ್ಕೆ ತನ್ನ ಮಗನ ಜೊತೆ ಚಾರುನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಆ ಒಂದು ಆಫರನ್ನು ಒಪ್ಕೋತಾರೆ. ನನ್ನ ಮಗ ನಾಳೆನೇ ಬೆಂಗಳೂರಿಗೆ ಬರ್ತಿದ್ದಾನೆ, ಖಂಡಿತ ನಾಳೆನೇ ನಿಮಗೆ ಮೀಟ್ ಮಾಡಿಸ್ತೀನಿ, ಖಂಡಿತ ನನ್ನ ಮಗ ಈ ಒಂದು ಮದುವೆಗೆ ಒಪ್ಕೋತಾನೆ. ಅವನು ಫಾರಿನಲ್ಲಿ ಬೆಳೆದಿರೋದ್ರಿಂದ ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದು ಮದುವೆ ಆಗಿದ್ರು ಕೂಡ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತ ಹೇಳಿ ನವದೀಪ್ ಮಾನ್ಯತಾಗೆ ಹೇಳ್ತಾರೆ. ಮಾನ್ಯತಾಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಈ ಕಡೆ ಪಿ ಎ ಅಂತೂ ಏನು ನಿಜವಾಗ್ಲೂ ಮದುವೆ ಮಾಡಿಸ್ತಿದ್ರ ಅಂತ ಖಂಡಿತ ಮದುವೆ ಮಾಡಿಸ್ಲೇಬೇಕು. ಶ್ರೀಮಂತರು ಮನೆ ಮಗಳು ನಮ್ಮ ಮನೆ ಸೊಸೆಯಾಗಿ ಬರ್ತಿದ್ದಾಳೆ, ನನ್ನ ಮಗನ ಜೊತೆ ಫಾರಿನ್ಗೆ ಹೋಗ್ತಾಳೆ, ಅಲ್ಲಿ ಅವಳು ಸ್ಲೇವ್ ಆಗಿ ಇರಬೇಕಾಗತ್ತೆ, ಇಲ್ಲ ಅತಿ ಆಯಿತು ಅಂತ ಹೇಳಿದ್ರೆ ಆಕ್ಸಿಡೆಂಟಲ್ಲಿ ಅವಳು ಸತ್ತು ಹೋಗ್ತಾಳೆ ಅಂತ ಹೇಳಿ ನವದೀಪ್ ಹೇಳ್ತಾರೆ. ತದನಂತರ ಇಲ್ಲಿ ಒಪ್ಕೋತಾರೆ ವಿವೇಕ್ ಸರ್ ಅಂತ ಹೇಳಿ ಪಿ ಎ ಕೇಳಿದಕ್ಕೆ ನನ್ನ ಮಗ ಒಪ್ಕೋತಾರೆ. ಯಾಕಂದರೆ ನನ್ನ ಮಗ ಬೆಳೆದಿರೋದು ಫಾರಿನ್ನಲ್ಲಿ, ಅವನಿಗೆಲ್ಲ ಮ್ಯಾಟ್ರೇ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಕೊನೆಗೂ ಇಲ್ಲಿ ನವದೀಪ್ ಅವರ ಮಗ ವಿವೇಕ್ ಮನೆಗೆ ಎಂಟ್ರಿ ಕೊಟ್ಟೇ ಬಿಟ್ರು. ಫಾರಿನಿಂದ ಮನೆಗೆ ಬರ್ತಿದ್ದಾಗ ಏನಿದು ವಿವೇಕ್ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಿಯಲ್ಲ, ನೀನು ಫೋನ್ ಮಾಡಬೇಕಿತ್ತಲ್ವಾ, ನೀನು ಕಾರ್ ಕಳಿಸ್ತಾ ಇದ್ದೆ ಅಂದಾಗ ಏನು ಡ್ಯಾಡ್ ನೀವು, ನಾನು ಇಡೀ ಫಾರಿನಲ್ಲೆಲ್ಲ ತಿರ್ಗಾಡ್ಕೊಂಡು ನಿಂತಿರ್ತೀನಿ, ಅಂಥದ್ರಲ್ಲಿ ನೀವು ನನಗೆ ಕಾರ್ ಕಳಿಸ್ಬೇಕಾ, ನನಗೆ ಗೊತ್ತಾಗೋದಿಲ್ವಾ ಮನೆಗೆ ಹೇಗೆ ಬರಬೇಕು ಅಂತ ವಿವೇಕ್ ಹೇಳ್ತಿದ್ದಾರೆ. ಹೌದು, ನೀವು ಯಾಕೆ ನನ್ನ ಅರ್ಜೆಂಟಾಗಿ ಕರೆಸಿದ್ದು ಇಲ್ಲಿಗೆ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅತ್ತ ಕಡೆ ರುಕುನ ಹೆವಿ ಗೋಳಿ ಕೊತ್ತಿದ್ದಾರೆ ಮುರಾರಿ ಅವರು. ಗೋಳಿ ಕೊಡೋದ್ರ ಜೊತೆಗೆ ಇಲ್ಲಿ ರುಕುಗೆ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ, ನೀನು ಕದಿಬೇಕು, ದುಡ್ಡನ್ನು ಕದ್ದು ಆ ದುಡ್ಡನ್ನು ತೊಗೊಂಡು ಹೋಗಿ ಉಂಡಿಗೆ ಹಾಕಬೇಕು ಅಂತ, ಅದನ್ನು ನೋಡಬೇಕು ಅಂತ ರಾಮಾಚಾರಿ ಚಾರುನ ಕೂಡ ಕರ್ಕೊಂಡು ಇಲ್ಲಿ ರುಕು ಇರೋ ಜಾಗಕ್ಕೆ ಮುರಾರಿ ಕರ್ಕೊಂಡು ಬರ್ತಿದ್ದಾರೆ. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಮುರಾರಿ ನಮ್ಮನ್ನು ಅಂತ ಚಾರಿ ಕೇಳ್ತಿದ್ರೆ, ನಿಮ್ಗೆ ಒಳ್ಳೆ ಪಿಕ್ಚರ್ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ನೋಡಿ ಇಲ್ಲಿಂದ ಅಂತ ಹೇಳಿ ಫೋನ್ ಮಾಡ್ತಾರೆ. ಎಲ್ಲಿದ್ಯಾ ನೀನು ಅಂತ ಕೇಳ್ತಿದ್ರೆ, ನೀವು ಯಾಕೆ ನನಗೆ ಕಾಟ ಕೊಡ್ತಿದ್ರ, ಸುಮ್ಮನೆ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದ್ರೆ, ನಾನು ಏನು ಹೇಳಿದೆ, ಏನು ಮಾಡ್ತಿದ್ಯಾ ನೀನು ಅಂತ ಮುರಾರಿ ಕೇಳ್ತಾರೆ. ನೀವು ದುಡ್ಡು ಕದಿರಿ ಅಂತ ಹೇಳಿದ್ರು, ನಾನು ಕದಿಯೋದಿಲ್ಲ, ನಾನು ಕದಿಯೋಕೆ ಇಷ್ಟ ಇಲ್ಲ, ನಾನು ಕಳ್ಳಿ ಅಲ್ಲ ಅಂತ ರುಕು ಹೇಳಿದಾಗ, ಹೌದಾ ಕದಿಯೋಕೆ ಇಷ್ಟ ಇಲ್ಲ ಆದರೆ ಸಾಯಿಸೋಕೆ ಇಷ್ಟ ಅಲ್ವಾ ಅಂತೆಲ್ಲನೂ ಕೂಡ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ನೀನು ಇವಾಗ ಏನಾದರೂ ಮಾಡಲಿಲ್ಲ ಅಂದರೆ ನೀನು ಎಲ್ಲಿದೆಯೋ ಅಲ್ಲಿಗೆ ಬಂದುಬಿಡ್ತೀನಿ, ಆಲ್ರೆಡಿ ನೀನು ಏನು ಮಾಡ್ತಿದ್ಯಾ ಎಲ್ಲಿದೆಯಾ ಎಲ್ಲ ಕೂಡ ನನಗೆ ಗೊತ್ತಾಗ್ತದೆ ಅಂತ ಹೇಳಿ ಮುರಾರಿ ಹೇಳ್ತಾರೆ. ನಿಮಗೆ ಗೊತ್ತಾಯಿತು ನಾನೆಲ್ಲ ಎಲ್ಲಿದ್ದೀನಿ ಅದು ಇದು ಅಂದಾಗ ನನಗೆಲ್ಲ ಕೂಡ ಗೊತ್ತಾಗತ್ತೆ, ಯಾಕಂದರೆ ನಾನು ದೆವ್ವ ಅಂತ ಹೇಳ್ತಿದ್ದಾರೆ. ನೋಡು, ಈಗ ನನಗೆ ನಿನ್ನಂಥವಳು ನನ್ನ ತಮ್ಮನ ಜೊತೆ ಇರೋದು ಇಷ್ಟ ಇಲ್ಲ, ಏನು ಮಾಡಿಬಿಡ್ತೀನಿ ಗೊತ್ತಾ, ಇವಾಗೇನಾದರೂ ನೀನು ನಾನು ಮಾಡೋ ಕೆಲಸ ಮಾಡಲಿಲ್ಲ ಅಂದರೆ ನೀನು ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಮುರಾರಿ ಹೇಳ್ತಾರೆ. ಬಟ್ ರಾಮಾಚಾರಿನೇ ಇದನ್ನೆಲ್ಲ ದೆವ್ವವಾಗಿ ಬಂದು ಹೇಳ್ತಿರೋದು ಅಂತ ಅಂದ್ಕೊಂಡು ಬೆಚ್ಚಿಬಿದ್ದಂಥ ರುಕು, ಬೇಡ ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಹೋಗಿದ್ದೆ. ಯಾರ್ದು ಒಂದು ಪರ್ಸನ್ನ ಪಿಕ್ ಪಾಕೆಟ್ ಮಾಡಿದೆ, ಅಲ್ಲಿಂದ ಎಸ್ಕೇಪ್ ಆಗ್ತಿರ್ತಾಳೆ. ಅಷ್ಟರಲ್ಲಿ ಜನಗಳೆಲ್ಲರೂ ಕೂಡ ಬಂದು ಇಟ್ಕೊಂಡಿದ್ದೆ, ಇದನ್ನೆಲ್ಲ ನಾನು ಮಾಡಿದ್ದಲ್ಲ, ದೆವ್ವ ಮಾಡಿದ್ದು ಅಂತ ರುಕು ಹೇಳ್ತಿದ್ದಾಳೆ. ಜನಗಳು ಮಾತ್ರ ಏನು ನೀನು ಮಾಡಿಬಿಟ್ಟು ದೆವ್ವ ಮಾಡಿದ್ದು ಅದು ಇದು ಅಂತಿದ್ಯಾ, ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹಿಗ್ಗಾಮುಗ ಬಾರಿಸಿದ್ದಾರೆ. ನಿಜವಾಗ್ಲೂ ರುಕು ಹೈರಾಣ ಆಗ್ಬಿಡ್ತಿದ್ದಾಳೆ ಜನರ ಒಂದು ಏಟಿಗೆ. ತದನಂತರ ಇದನ್ನು ನೋಡಿ ಚಾರಿ ಮತ್ತು ಮುರಾರಿ ಎಲ್ಲರೂ ಕೂಡ ನಗಾಡ್ತಿದ್ದಾರೆ. ಇತ್ತ ಕಡೆ ಕೊನೆಗೂ ಇಲ್ಲಿ ಮಧ್ಯರಾತ್ರಿ ಆಗಿದೆ. ಇಲ್ಲಿ ಚಾರು ಮತ್ತು ಚಾರಿ ಇಬ್ರು ಕೂಡ ಸೇರ್ಕೊಂಡಿದ್ದೆ. ಮುರಾರಿ ಬರ್ಡೇಗೆ ಎಲ್ಲ ರೀತಿ ಸೆಲೆಬ್ರೇಷನ್ ಗೋಸ್ಕರ ಎಲ್ಲವನ್ನ ಕೂಡ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಮುರಾರಿನೂ ಕೂಡ ಕರ್ಕೊಂಡು ಬಂದಿದೆ. ಇದೆಲ್ಲ ನಿನಗೋಸ್ಕರ ಅಂತದೆ, ಏನಿದೆ ಇವತ್ತು ನನಗೋಸ್ಕರ, ಯಾಕೆ ಏನು ಅಂತ ಹೇಳಿದಾಗ, ಇವತ್ತು ನಿನ್ನ ಬರ್ಡೇ ಅಲ್ವಾ ಮರ್ತು ಹೋಯ್ತಾ, ಅದಕ್ಕೋಸ್ಕರನೇ ಒಂದು ಸೆಲೆಬ್ರೇಷನ್ ಅಂತಿದ್ದಾರೆ. ಏನಿದು ನನಗೋಸ್ಕರ ನೀವು ಬರ್ಡೇ ಮಾಡ್ತಿದ್ರ, ಈ ಅನಾಥಂಗೋಸ್ಕರ ಎಲ್ಲೇ ಬಿದ್ದಿರೋ ಅನಾಥನ ಕರ್ಕೊಂಡು ಬಂದು ಆಶ್ರಯ ಕೊಟ್ಟು ವೇದ ಉಪನಿಷತ್ತನ್ನು ಕಳಿಸಿ ನನ್ನನ್ನು ಕೂಡ ಒಬ್ಬನಾಗಿ ನೋಡ್ಕೋತಿದ್ರ, ಅಂಥದ್ರಲ್ಲಿ ನನಗೋಸ್ಕರ ಬರ್ಡೇ ಮಾಡ್ತಿದ್ರ ಅಂದಾಗ, ಏನು ಮಾತಾಡ್ತಿದ್ಯಾ ಮುರಾರಿ ನೀನು ನನ್ನ ಗೆಳೆಯ, ಪ್ರಾಣಕ್ಕೆ ಪ್ರಾಣವಾಗಿರ್ತಕ್ಕಂಥ ಗೆಳೆಯ, ಜೊತೆಗೆ ನನ್ನ ತಮ್ಮನ ಸ್ಥಾನದಲ್ಲಿರ್ತಕ್ಕಂಥವನು, ಜೊತೆಗೆ ನನ್ನ ಅಪ್ಪ ಅಮ್ಮನ ಒಂದು
ಒಂದು ಪಾತ್ರವನ್ನು ನಿರ್ವಹಿಸ್ತಕ್ಕಂಥವನು, ಎಲ್ಲ ರೀತಿಯಲ್ಲೂ ಕೂಡ ನೀನು ನನ್ನ ಜೊತೆಯಾಗಿ ನಿಂತಿರ್ತೀಯ ಅಂತ ಗೆಳೆಯ ನೀನು ನನ್ನ ಬದುಕಲ್ಲಿ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಅಂತ ಹೇಳಿ ಮುರಾರಿ ರಾಮಾಚಾರಿ ಇಬ್ಬರು ಕೂಡ ಅವರ ಒಂದು ದಿನಗಳನ್ನ ಮೆಲುಕು ಹಾಕ್ತಾರೆ. ಈ ಕಡೆ ಮುರಾರಿ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನ ರಾಮಾಚಾರಿ ಹೇಳ್ತಾರೆ. ಇದರಿಂದಾಗಿ ಮುರಾರಿ ಕೂಡ ಕಣ್ ತುಂಬ್ಕೋತಾರೆ. ತದನಂತರ ಇಲ್ಲಿ ಚಾರು ಇಬ್ಬರು ಕೂಡ ಮುರಾರಿಗೆ ಹ್ಯಾಪಿ ಬರ್ಡೇ ಹೇಳುವುದ್ರ ಮುಖಾಂತರ ಕೇಕ್ ಕಟ್ಟನ್ನು ಮಾಡಿಸ್ತಾರೆ. ಈ ಕಡೆ ಚಾರು ಅಂತೂ ಕೇಕನ್ನು ತಿಂತಿದ್ರೆ ಏನಿದು ಕೇಕ್ ತಿನ್ನೋಕೆ ಕೇಕ್ ತರಿಸಿರೋ ಹಾಗಿದೆ ಅಂದಾಗ, ಕೇಕ್ ಅಷ್ಟೇ ಅಲ್ವಾ, ಒಂದು 2 ಪೀಸ್ ತಿಂತಿದ್ದೇನಪ್ಪ ಅಂತ ಚಾರು ಹೇಳಿದಾಗ, 2 ಪೀಸ್ ತಿಂತಿಲ್ಲ, ಇಡೀ ಕೇಕ್ನೇ ಮುಗಿಸ್ತಿದ್ರಾ ನೀವು ಅಂತ ಹೇಳ್ತಾರೆ. ನಂತರ ನನ್ನ ಮಗು ಜೊತೆ ನಾನು ಫೈಟ್ ಮಾಡಬೇಕು, ನನ್ನ ಮಗು ಕೇಳ್ತದೆ ಅಂತ ಹೇಳಿ ಇಲ್ಲಿ ರಾಮಾಚಾರಿ ತುಂಬ ಖುಷಿಯಿಂದ ಚಾರು ಜೊತೆ ಸಂಭ್ರಮಿಸ್ತಾ ಇದ್ದಾರೆ. ಇತ್ತ ಕಡೆ ನವದೀಪ ತನ್ನ ಮಗ ವಿವೇಕ್ಗೆ ನಾನು ನಿನ್ನನ್ನು ಕರೆಸೋದಕ್ಕೆ ಕಾರಣ ಇಲ್ಲಿ ಮಾನ್ಯತಾ ಅಂತ ಇದ್ದಾರೆ. ಅವ್ರು ತಮ್ಮ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದರು. ನಮಗೆ ಅವರ ಒಂದು ಆಸ್ತಿ ಬೇಕಾಗಿತ್ತು, ಅದೇ ಕಾರಣಕ್ಕೆ ನಾನು ಆ ಒಂದು ಆಫರನ್ನು ಒಪ್ಕೊಂಡೆ ಅಂತ ಹೇಳ್ತಾರೆ. ಹೌದಾ ಡ್ಯಾಡ್, ಯಾರದು ಏನು ಅಂತ ವಿವೇಕ್ ಹೇಳ್ತಾರೆ. ನಿಮಗೆ ಗೊತ್ತಿಲ್ವಾ ನನಗೆ ಮದುವೆ ಆಗೋಕ್ಕೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಅಂತ ವಿವೇಕ್ ಹೇಳಿದಾಗ, ನನಗೆ ತುಂಬ ಚೆನ್ನಾಗುತ್ತದೆ, ಆದರೆ ಈ ಮದುವೆ ನೀನು ನನಗೋಸ್ಕರ ಆಗಲೇಬೇಕಾಗತ್ತೆ. ಯಾಕಂದರೆ ನಿನಗೂ ಕೂಡ ಗೊತ್ತು, ನಾನು ನನ್ನ ಒಂದು ರಾಜ್ಯ ಭಾರವನ್ನು ಎಲ್ಲ ಕಡೆ ಇಡೀ ವರ್ಲ್ಡಲ್ಲಿ ವಿಸ್ತರಣೆ ಮಾಡಬೇಕು, ದೊಡ್ಡದಾಗಿ ಬೆಳೆಸಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ. ನೀಗಬೇಕು ಅಂದರೆ ಈ ಮಾನ್ಯತಾಜಿ ಅವರ ಮಗಳನ್ನ ನೀನು ಮದುವೆ ಆಗಬೇಕಾಗತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಡ್ಯಾಡ್, ನಿಮಗೋಸ್ಕರ ಆಗ್ತೀನಿ ಅಂತ ಹೇಳಿದಾಗ, ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಆದರೆ ನೀನು ಫಾರಿನಲ್ಲಿ ಇರೋದ್ರಿಂದ ನಿನಗಿದೆಲ್ಲ ಮ್ಯಾಟರ್ ಆಗಲ್ಲ ಅಂತ ಹೇಳಿದ್ದೀನಿ ಅಂತ ಕೂಡ ಹೇಳ್ತಾರೆ. ನಂತರ ಮಾನ್ಯತಾಗೆ ಕಾಲ್ ಮಾಡಿ ನನ್ನ ಮಗ ವಿವೇಕ್ ಬಂದಿದ್ದಾನೆ, ಅವ್ನು ನಿಮ್ಮ ಜೊತೆ ಮಾತಾಡಬೇಕಂತೆ ಅಂತ ಹೇಳ್ತಾರೆ. ಫುಲ್ ಖುಷಿ ಆಗಿಬಿಡುತ್ತೆ ಮಾನ್ಯತಾ ಅವ್ರಿಗೆ. ಆ ಕಡೆ ಮಾನ್ಯತಾ ವಾಯ್ಸ್ ಕೇಳ್ತಿದ್ದಾಗೆ ಯಾರ್ದು ಸ್ವೀಟ್ ಲೇಡಿ ವಾಯ್ಸ್ ಅಂತ ಮಾನ್ಯತಾಗೆ ಬಿದ್ದು ಹೋಗ್ತಿದ್ದಾರೆ. ಆ ಕಡೆ ವಿವೇಕ, ಈ ಕಡೆ ನಾನು ಹುಡುಗಿ ಅಮ್ಮ ಮಾನ್ಯತಾ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ನನಗೆ ನಿಮ್ಮ ಮಗಳನ್ನ ಮದುವೆ ಆಗೋಕ್ಕೆ ತುಂಬಾ ಇಷ್ಟ ಇದೆ, ನಾಳೆ ಬೆಳಗ್ಗೆನೆ ನಾನು ನಿಮ್ಮ ಮಗಳನ್ನ ನೋಡಬೇಕು, ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಿದ್ದೀನಿ ಅಂತ ಹೇಳಿದಾಗ, ಈ ಕಡೆ ಮಾನ್ಯತಾ ಚಾರುಗೆ ಕಾಲ್ ಮಾಡ್ತಾರೆ. ಚಾರುಗೆ ಕಾಲ್ ಮಾಡಿದೆ, ನಾನು ಹೇಳಿದೆ ಅಲ್ವಾ ಬೇಬಿ, ನವದೀಪ್ ಅವರ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ, ನಾಳೆನೇ ಆ ಹುಡುಗ ನಿನ್ನನ್ನು ನೋಡಬೇಕು ಅಂತ ಹೇಳ್ತಿದ್ದಾನೆ. ಹಾಗಾಗಿ ನಾಳೆ ಬೆಳಗ್ಗೆ ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ಈ ಕಡೆ ಚಾರು ಏನಪ್ಪ ಮಾಡೋದು, ಇಲ್ಲಿ ನವದೀಪ್ ಮಗ ಬಂದಿದ್ದಾನಂತೆ, ಅದಕ್ಕೋಸ್ಕರ ನಾನು ನೋಡಬೇಕು ಅಂತಿದ್ದಾನಂತೆ, ಕರೀತಿದ್ದಾರೆ ಅಂದಾಗ, ಸರಿ ಆಯಿತು ನೀವು ಹೋಗಿ ಬನ್ನಿ, ನೀವು ಹೋಗ್ತಿರೋದು ಚಾರುಲತಾ ಪಾತ್ರಧಾರಿಯಾಗಿ ಮಾತ್ರ, ನೀವೇನು ಯೋಚನೆ ಮಾಡಬೇಡಿ, ಯಾವತ್ತಿದ್ರು ನಾನು ನಿಮ್ಮವನೇ, ನೀವು ನನ್ನವ್ರೆ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ. ಅದ ಕಡೆ ವಿವೇಕ ಹುಡುಗಿ ಹೇಗಿದ್ದಾಳೆ ಅಂತ ಪಿಯನ ಕೇಳ್ತಿದ್ರೆ, ನವದೀಪ್ ಬಂದಿದೆ, ನೀನು ಅವಳನ್ನ ಮದುವೆ ಆಗ್ತಿರೋದು ದುಡ್ಡಿಗೋಸ್ಕರ ಅಷ್ಟೇನೆ ಅಂತ ಹೇಳಿ ನವದೀಪ್ ಹೇಳ್ತಾರೆ. ತದನಂತರ ವಿವೇಕ್ ಮತ್ತು ನವದೀಪ್ ಮಾನ್ಯತಾ ಮನೆಗೆ ಹೋಗ್ತಾರೆ. ಅಷ್ಟರಲ್ಲಿ ಚಾರು ಕೂಡ ಅಲ್ಲಿಗೆ ಬಂದಿದ್ದಾಳೆ. ಇಲ್ಲಿ ನವದೀಪ್ ಅವರ ಮಗ ವಿವೇಕ್ ಅಂತೂ ಚಾರುನ ನೋಡಿದೆ ಕಳೆದು ಹೋಗ್ತಾರೆ. ಆಕೆಯನ್ನ ಟಚ್ ಮಾಡೋಕ್ಕೆ ಮುಂದೆ ಹಾಕ್ತಿದ್ದಾರೆ. ಇದರಿಂದ ಚಾರು ರಿಟೀಟ್ ಆಗ್ತಿದ್ದಾಳೆ. ತದನಂತರ ಮನೆಗೆ ಬಂದಿದ್ದ ರಾಮಾಚಾರಿ, ಏನಾಯಿತು ಅಂತ ಗೊತ್ತಾ, ನವದೀಪ್ ಮಗ ಮದುವೆ ಆದರೆ ಅದನ್ನು ನಿಮ್ಮನ್ನೇ ಮದುವೆ ಆಗೋದು ಅಂತ ಹೇಳಿ ತುಂಬ ಮಿಸ್ಬಿಹೇವ್ ಎಲ್ಲ ಮಾಡ್ದ ಗೊತ್ತಾ, ಸಾಕು ರಾಮಾಚಾರಿ, ನಾಟಕನ ನಿಲ್ಲಿಸ್ಬಿಡು, ಇನ್ನು ಮುಂದೆ ನನ್ನಿಂದ ಆಗೋದಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾಳೆ. ಹಾಗಿದ್ರೆ ಏನು ಮಾಡ್ಬೋದು ಮುಂದೆ ರಾಮಾಚಾರಿ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್